RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ರಿವೆಂಜ್ ಟೈಮ್. ರಿವೆಂಜ್ ಸರ್ಕಲ್ ಹಾಕಿ ಅಂತ ಇಡೋ ಟೈಮ್. ಅವನವನ ಟಾಸ್ RCB ಗೆದ್ದೈತೆ. RCB ನಮ್ದು ಸ್ಟ್ರೆಂತ್ ಚೇಸಿಂಗ್ ನಾವು ಚೇಸ್ ಮಾಡೇ ಮಾಡ್ತೀವಿ ಅಂತ ರಜತ್ ಪಟ್ಟಿದಾರ್ ಟಾಸ್ ಗೆದ್ದು ಚೇಸಿಂಗ್ ತೊಗೊಂಡಾರ. ಫಸ್ಟ್ ಬ್ಯಾಟಿಂಗ್ ಡೆಲ್ಲಿ ಐತಿ. ಆ್ಯಕ್ಚುಲಿ ಡೆಲ್ಲಿ ಪಿಚ್ನಾಗ ಫಸ್ಟ್ ಬ್ಯಾಟಿಂಗ್ ಮಾಡೋರು ಗೆಲ್ತಾರಂತ ಆ ಥರ ಐತಂತ ಹಿಸ್ಟ್ರಿ. ಬಟ್ ನಾವು ಚೇಸ್ ಮಾಡ್ತೀವಂತ ನಮ್ಮ ಸ್ಟ್ರೆಂತ್ ಮೇಲೆ ಬಿಲೀವ್ ಇಟ್ಕೊಂಡು ರಜತ್ ಪಟ್ಟಿದಾರ್ ಬೌಲಿಂಗ್ ಫಸ್ಟ್ ತೊಗೊಂಡಾನ. ಫಿಲ್ ಸಾಲ್ಟ್ ಇಲ್ಲ, ಏನೋ ಅವಂಗ ಈ ಫೀವರ್ ಬಂದದಂತ, ಅದಕ್ಕೋಸ್ಕರ ಜೇಕಬ್ ಬೆಥೆಲ್ ಬಂದನ. ಆ್ಯಂಡ್ ಕಾಮೆಂಟೇಟರ್ಸ್ ಎಲ್ಲ ಮಾತು ನೋಡಾಕತ್ರ ಈ ಪಿಚ್ ಏನೈತಲ್ಲ ಇದು ಜೇಕಬ್ ಬೆಥೆಲ್ಗೆ ಸೂಟ್ ಆಗೋದು. ಅಂದ್ರೆ ಅವ ಇಂಗ್ಲೆಂಡ್ ಒಳಗೆ ಹೆಂಗೆ ಯಾವ ಪಿಚ್ ಆಡ್ತಿದ್ನಲ್ಲ, ಯಾವ ಕಂಡೀಷನ್ದಾಗ ಆಡ್ತಾನಲ್ಲ ಅದೇ ಥರ ಸೇಮ್ ಕಂಡೀಷನ್ ಐತಂತ. ಸೊ ಜೇಕಬ್ ಬೆಥೆಲ್ ಚಲೋ ಆಡೋ ಚಾನ್ಸಸ್ ಜಾಸ್ತಿ ಐತಿ. ಆ್ಯಂಡ್ ಚೇಸಿಂಗ್ ಟೈಮ್ ದೇವದತ್ ಪಡಿಕಲ್ಲು ಬರ್ತಾನ. ಮೋಸ್ಟ್ಲಿ ದೇವದತ್ ಪಡಿಕಲ್ ವಿರಾಟ್ ಕೊಹ್ಲಿ ಓಪನ್ ಮಾಡ್ದಾರ. ದೇವದತ್ ಪಡಿಕಲ್ ಒಳ್ಳೆ ಚಲೋ ಟಚ್ನಾಗ ಅದಾನ. 200 ಒಳಗೆ ಏನಾದರೂ ಸ್ಟ್ರಿಕ್ಟ್ ಮಾಡಿದ್ರೆ RCB ಇದನ್ನು ಈಸಿ ಆಗಿ ಟಾರ್ಗೆಟ್ ಚೇಸ್ ಮಾಡೋ ಥರ ಐತಿ. ಇವಾಗ ಜಾಶ್ ಹೇಜಲ್ವುಡ್ ಸೆಕ್ಸಿ ಬೌಲಿಂಗ್ ಹಾಕಿ ಅಭಿಷೇಕ್ ಪೂರಲ್ದ ವಿಕೆಟ್ ಎತ್ತೀರ. ಕರುಣ್ ನಾಯರ್ ಬಂದು 1ನೇ ಬಾಲ್ 4 ಹೊಡೆದ. ಅವನ ಇಲ್ಲ 2ನೇ ಬಾಲ್ 4 ಹೊಡೆದ. ಜಲ್ದಿ ವಿಕೆಟ್ ಎತ್ತಿ ಅವ್ರನ್ನ ಆದಷ್ಟು ಜಲ್ದಿ ಕಮ್ಮಿ ಟಾರ್ಗೆಟ್ನಾಗ ಅವ್ರನ್ನ ಇದು ಮಾಡಿ ನಾವು ಜಲ್ದಿ ಚೇಸ್ ಮಾಡಿ ಅವನವನ ಟಾಪ್ 1 ಪೊಸಿಷನ್ಗೆ ಹೋಗ್ಬೇಕು. ಸಂಜೆ ಮುಂದೊಂದು ಮ್ಯಾಚ್ ಇತ್ತು LSG ಮತ್ತು ಮುಂಬೈ. ತಾಯಿರಡ LSG ಒಂದು 50 ರನ್ನಿಂದ ಸೋತು ಅವನೊಂದು 0.6 ಇದ್ದಿತ್ತು. ಅವ್ರದ್ದು ರನ್ ರೇಟ್ನ 0.8 ಮಾಡಿಬಿಟ್ರು ಮುಂಬೈ ಇಂಡಿಯನ್ಸ್. ಅದು ಸೆಕೆಂಡ್ ಪೊಸಿಷನ್ಗೆ ಬಂದುಬಿಟ್ರು ಅವನು. ನಾವೀಗ 4th ಪೊಸಿಷನ್ದಾಗ ಅದೇವೆ. ಸೊ ನಾವು ಗೆದ್ಬಿಟ್ಟು ಫಸ್ಟ್ ಪೊಸಿಷನ್ಗೆ ಹೋಗ್ಬೇಕು. ಆ್ಯಂಡ್ ರನ್ ರೇಟ್ ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂದ್ರೂ ಹೇಳ್ತೀನಿ ಕೇಳಿಸ್ಕೊ, ಕಂಟಿನ್ಯೂ ನಾವು ಮ್ಯಾಚ್ ಗೆಲ್ಲಬೇಕು. ಪಾಯಿಂಟ್ಸ್ ತೊಗೊಂಡು 1 ಅಥವಾ 2 ಪೊಸಿಷನ್ದಾಗ ಸೆಕ್ಯೂರ್ ಆಗಿರೋಕೆ ಟ್ರೈ ಮಾಡ್ಬೇಕು. ಏನು ಯಾವ ಮ್ಯಾಚು ಸೋಲಾಬಾರ್ದು. ನಾವು ಜಾಸ್ತಿ ರನ್ ಡಿಫ್ರೆನ್ಸಿಂದ ಗೆಲ್ಲಕ್ಕಾಗಲ್ಲ ಅಥವಾ ಕಡಿಮೆ ಓವರ್ನ ಚೇಸ್ ಮಾಡಿ ಗೆಲ್ಲಕ್ಕಾಗಲ್ಲ ಅಂದ್ರೆ ನಾವು ಎಲ್ಲ ಮ್ಯಾಚ್ನು ವಿನ್ ಹಾಕ್ಕೊಂತ ಹೋಗ್ಬೇಕು. ಫಸ್ಟ್ ಮತ್ತು ಸೆಕೆಂಡ್ ಪೊಸಿಷನ್ದಾಗ ಫಿನಿಶ್ ಆಗ್ಬೇಕಂದ್ರೆ ಅವನೊಂದು ಅರ್ಧ ಟೂರ್ನಮೆಂಟ್ ಮುಗಿದು ಹೋತು. ಎಲ್ಲರದು ಇನ್ನೂ ಏನೇನಿಲ್ಲ ಅಂದ್ರೆ 4 ಮ್ಯಾಚ್ ಅದಾವೆ ಅಷ್ಟೇ. 10 ಮ್ಯಾಚ್ ಆಗಿ ಬಂದವು. ಸೊ RCB ಎಲ್ಲ ಮ್ಯಾಚ್ ಗೆಲ್ಲೋದು, ರನ್ ರೇಟ್ ಚಲೋ ಇಟ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ನೋಡೋಣಂತ ಡೆಲ್ಲಿದವ್ರು ಎಷ್ಟು ಟಾರ್ಗೆಟ್ ಕೊಡ್ತಾರಂಥೇಳಿ. ಅವನವನ 4 ಓವರಿಗೆ 37 ರನ್ ಹೊಡೆದ್ರೆ 1 ವಿಕೆಟ್ ಹೋಗೈತಿ. ಸೊ ಪವರ್ ಪ್ಲೇ ಒಳಗೆ ಇನ್ನೊಂದು ವಿಕೆಟ್ ಹೋಗೋ ಚಾನ್ಸಸ್ ಐತಿ. ಹೋದ್ರೆ ಭಾರಿ ಚಲೋ. ಆ್ಯಂಡ್ ಅವ್ರನ್ನ 180 ಅಥವಾ 170 ಒಳಗೆ ಕಟ್ ಹಾಕ್ಬೇಕು ಡೆಲ್ಲಿದವ್ರನ್ನ ನಾವು ಈಸಿಯಾಗಿ ಮ್ಯಾಚ್ ಗೆಲ್ಬೇಕಂದ್ರೆ. ಸೊ ನೋಡೋಣ ಏನಾಕೈತೆ ಅಂತ ಹೇಳಿ. 11 ಓವರ್ 82 ರನ್ ಮಾಡ್ಯಾರ. ಪರವಾಗಿಲ್ಲ, ಚಲೋ ಹೆಂಗನ ಅವನು ಟೈಟಾಗಿ ಇಟ್ಕೊಂಡ್ರ. ನಾನು ಹೇಳಿದ್ದೆ ಪವರ್ ಪ್ಲೇ ಒಳಗೆ 1 ವಿಕೆಟ್ ಬರ್ಬೇಕು, ಇನ್ನೊಂದು ವಿಕೆಟ್ ಬರ್ಬೇಕು, 2 ವಿಕೆಟ್ ಬರ್ಬೇಕಂದೆ. ಕರುಣ್ ನಾಯರ್ದ ಸೆಕ್ಸಿ ಕ್ಯಾಚ್ ಹಿಡ್ದ. ಅವನವನ ಎಸ್ದಾಳ ಬೌಲಿಂಗ್ ಕರುಣ್ ನಾಯರ್ ಔಟ್ ಆಗ್ಬಿಟ್ಟ. ಆಮೇಲೆ KL ರಾಹುಲ್ ಫ್ಯಾಫ್ ಡು ಪ್ಲೆಸಿ ಆಡಾತಿದ್ರು. ಫ್ಯಾಫ್ ಡು ಪ್ಲೆಸಿ ಬಾಲ್ ಟು ಬಾಲ್ ಅಷ್ಟೊಂದು ಕರೆಕ್ಟ್ ಚಲೋ ಟಚ್ನಾಗ ಇರಲಿಲ್ಲ. ಅವನು ಕ್ಯಾಚ್ ಕೊಟ್ಟು ಔಟ್ ಆದ. ವಿರಾಟ್ ಕೊಹ್ಲಿನ ಅವ್ನು ಕ್ಯಾಚ್ ಹಿಡ್ದ. ಕುರ್ನಾಲ್ ಪಾಂಡ್ಯ ಕುರ್ನಾಲ್ ಪಾಂಡ್ಯ ಅವಾಗ ಚಲೋತ್ನಂಗೆ ಬೌಲಿಂಗ್ ಮಾಡೋಣ. ಅವಾಗೆಲ್ಲ ಮ್ಯಾಚ್ ಗೆದ್ದಾರ ನಮ್ಮವ್ರ ಸ್ಪಿನ್ನರ್ಸ್. ಮ್ಯಾಚ್ ಗೆಲ್ಸ್ಯಾರ ನಮ್ದು. ಸೊ ಈ ಮ್ಯಾಚು ಗೆಲ್ಲೋ ಚಾನ್ಸಸ್ ಭಾಳ ಐತಿ. KL ರಾಹುಲ್ ಅಲ್ಲಿ ನಿಂತ್ಕೊಂಡು ಟುಕು ಆಡಾಕತ್ತಾನ. ಅಕ್ಷರ್ ಪಟೇಲು ಬಂದಾನ. ಇನ್ನೊಂದು 15 ಓವರ್ದೊಳಗೆ KL ರಾಹುಲ್ ಅಕ್ಷರ್ ಪಟೇಲ್ ಇಬ್ಬರು ಔಟ್ ಆಗಬೇಕು. ಔಟ್ ಆದರೆ ಇನ್ನೂ ಚಲೋತ್ನಂಗೆ ರನ್ ಇದಾಕೈತಿ. ಬಟ್ RCBದವ್ರು ಬೌಲಿಂಗ್ ಚಲೋ ಮಾಡ್ಯಾರ. ಫೀಲ್ಡಿಂಗ್ ಬೈ ರೊಮಾರಿಯೋ ಶಫರ್ಡ್ 1 4 ಕಾಪಾಡ್ದ. 2 ರನ್ ಸೇವ್ ಮಾಡ್ದ. ಹೇಳ್ತೀನಲ್ಲ, ಆ 2 ರನ್ನು ಭಾಳ ಇಂಪಾರ್ಟೆಂಟ್ ಆಕೈತೆ. ಅವ್ನು ನೋಡ್ತಿರ್ಬೇಕಾರೆ ಅವನೊಂದು ಬೆಥೆಲ್ ಒಂದು 6 ಹೋಗೋದನ್ನ ತಡೆಯೋಕೆ ಹೋಗಿತ್ತ. ಎಕ್ಸಲೆಂಟ್ ಫೀಲ್ಡಿಂಗ್. ಆ ಫೀಲ್ಡಿಂಗ್ ಅಪ್ರಿಷಿಯೇಟ್ ಮಾಡಬೇಕು. ಆಮೇಲೆ ಟಿಮ್ ಡೇವಿಡ್ ಡೈವಿಂಗ್ ಎಫರ್ಟ್ ಅವನೊಂದು 4 ಹೋಗೋದು ತಡೆದ. ಇವತ್ತು RCB ಅವ್ರು ಭಾಳ ಇನ್ವಾಲ್ವ್ಮೆಂಟ್ ಅದಾರ. ಅವನವನು ಕ್ಯಾರೆಕ್ಟರ್ ತೋರ್ಸಾಕತ್ತಾರ ಫೀಲ್ಡ್ ಒಳಗೆ. ಅವ್ರವ್ರ ಎಫರ್ಟ್ ಭಾಳ ಹಾಕಿ ಇದು ಮಾಡತ್ತಾರ. ಸೊ ಈ ಎಫರ್ಟ್ ಬೇಕಾ ಮ್ಯಾಚ್ ಗೆಲ್ಲಬೇಕಂತಂದ್ರೆ ಇದ್ದ ಡಿಫ್ರೆನ್ಸ್ ಮಾಡೋದು. ಸೊ RCB ಅವ್ರದ್ದು ಎಫರ್ಟ್ ಅಂತನೂ ಕ್ಲಾಸ್ ಐತಿ. ಇನ್ನೂ ಒಂದು 8 ಓವರ್ ಅದಾವೆ. ಅವನವನ ಇನ್ನು 15 ಓವರ್ ಒಳಗೆ 2 ವಿಕೆಟ್ ಬೀಳ್ಬೇಕು. ಅಕ್ಷರ್ ಪಟೇಲ್ KL ರಾಹುಲ್ದ ಆದಷ್ಟು ಕಡಿಮೆ ಸ್ಕೋರ್ ರಿಸ್ಟ್ರಿಕ್ಟ್ ಮಾಡಿ ನಾವು ಚೇಸ್ ಮಾಡಿ ಆ ಮ್ಯಾಚ್ನ ವಿನ್ ಆಗ್ಬೇಕು. 25 ಬಾಲಿಗೆ 25 ರನ್ ನೋಡ್ದಾನಪ್ಪ KL ರಾಹುಲ್. ಇನ್ನೂ ಟುಕು ಆಡಾಕತ್ತಾನೆ. ಯಾವಾಗ ಹೊಡಿತಾನೋ, ಯಾವಾಗ ಹೊಡೆದು ಔಟ್ ಹಾಕ್ತಾನಿವ. ಟುಕು ಆಡಾಕತ್ತಾನ ಅವನಾಗ. ಅಕ್ಷರ್ ಪಟೇಲ್ ಚಾನ್ಸ್ ತೊಗೊಳಕ್ಕೆ ಟ್ರೈ ಮಾಡಕತ್ತಾನ. 1ನೇ ಬಾಲ್ 6 ಹೊಡೆದ ಕುರ್ನಾಲ್ ಪಾಂಡ್ಯಾಗ. ಈ ಬಾಲ್ ಔಟ್ ಹಾಕತ್ತಾನ ಇಲ್ಲ. ಅವನವನ ನೆಕ್ಸ್ಟ್ ಬಾಲ್ ಒಂದು ಬೌನ್ಸರ್ ಹಾಕಿದ ಕುರ್ನಾಲ್ ಪಾಂಡ್ಯ. ಅದು ಹೋಗಿ ಅವನವನ ಯಾರು ಇಲ್ದಿರೋ ಜಾಗದಾಗ ಬಿತ್ತ. ಬಟ್ ವಿಕೆಟ್ ಬೀಳ್ಬೇಕೀಗ. ಯಾಕಂದ್ರೆ ಇಬ್ಬರದಾಗ ಒಬ್ರು ಎಕ್ಸಲರೇಟ್ ಮಾಡಬೇಕಾ. ಈಗ
ಅವನು ಇದಾದ್ಮೇಲೆ 7 ಓವರ್ ಇನ್ನು ಯಾವಾಗ ಹೊಡಿತಾರೆ 25 ಬಾಲ್ 25 ಹೊಡೆದನ್ KL ರಾಹುಲ್. ಇನ್ನು ಯಾವಾಗ ಹೊಡೆಯದವ ಜಾಶ್ ಹೇಸಲ್ವುಡ್ ಬಂದಾನೆ. ಈಗ ಒಂದು ವಿಕೆಟ್ ವಿಕೆಟ್ ತೆಗಿಸಬೇಕಂತ ಹೇಳಿ ಒಂದು ಜಾಶ್ ಹೇಸಲ್ವುಡ್ ತೊಗೊಂಬಂದಾನ. KL ರಾಹುಲ್ ಹೊಡೆದ 4 ಹೋತ 4 ಹೊಡೆದ ವಿಕೆಟ್ ಹೋಗ್ಬೇಕು ಬೈ. ಈ ಓವರ್ ಒಂದ ವಿಕೆಟ್ ಹೋಗ್ಬ್ಯಾಕ್ ಬಾಲ್. ಯಸ್, ಕ್ಲೀನ್ ಬೋಲ್ಡ್ ಯಸ್. ಹೇಳ್ದೆ ಇಲ್ಲ, ಜಾಶ್ ಹೇಸಲ್ವುಡ್ ಕರೆಸಿದ್ದ ವಿಕೆಟ್ ತೆಗಿಯಾಕಂತ ಹೇಳಿ. KL ರಾಹುಲ್ ಒಂದು 4 ಹೊಡೆದಿರ್ಬೋದು. ಆಮೇಲೆ ಅವನವನ ಕ್ಲೀನ್ ಬೋಲ್ಡ್ ಕಮಾನ್ ಯಸ್. ಯೋ ಬೈ ಹೇಳಿಲ್ಲ ನಾನು 15 ಓವರ್ದಾಗ ಹೋಗ್ತೈತೆ ವಿಕೆಟ್ ಅಂತೇಳಿ. 15 ಓವರ್ ವಿಕೆಟ್ ಹೋಗೋದು ಹೇಳಿದಿಲ್ಲ. KL ರಾಹುಲ್ ಒಬ್ಬ ಬಾಕಿ ಅದಾನ, ಅವನು ಔಟ್ ಆಗ್ಬೇಕು. ಅವನು ಟುಕು ಆಡಾಕತ್ತಾನ. ಅವನು ಇವಾಗ ರನ್ ಹೊಡಿಬೇಕಂತೇಳಿ ಮ್ಯಾಗ ಒಂದು ಹೊಡ್ಯಾಕಂತ ಹೋಗ್ತಾನ, ಔಟ್ ಅಕ್ಕಾನ. ಟ್ರಿಸ್ಟನ್ ಸ್ಟಬ್ಸ್ಯಾ ಆ ಸ್ಟಬ್ಸ್ಯಾನ ಮತ್ತು KL ರಾಹುಲ್ನ ಇಬ್ಬರನ್ನೂ ಔಟ್ ಮಾಡ್ಬೇಕು. ಅವ್ರಿಗೆ ಹೊಡ್ಯಾಕ ಕೊಡಬಾರ್ದು, ಡಾಟ್ ಆಗ್ಬೇಕು. ಅವನು ಪ್ರೆಷರ್ ಬಿಲ್ಡ್ ಆಗ್ಬೇಕು, ವಿಕೆಟ್ ಹೋಗ್ಬೇಕು. 103 ರನ್ ಹೊಡೆದಾರ. 14 ಓವರ್ ಆಗ್ಯಾವ. ಅವನು ಪ್ರೆಷರ್ ಹಾಕಿ ವಿಕೆಟ್ ಎತ್ತಬೇಕು. ಅವನು 160 150 ದಾಟಕ್ಕೆ ಕೊಡಬಾರ್ದು. ಜಲ್ದಿ ರೆಗ್ಯುಲರ್ ಇಂಟರ್ವಲ್ ಆಫ್ ಟಕ್ ಒಂದೊಂದು ಓವರ್ದಾಗ ಒಂದೊಂದು ವಿಕೆಟ್ ಬಿದ್ದ ಹೋಗ್ಬಿಡ್ಬೇಕೆಲ್ಲ. ಜಾಶ್ ಹೇಸಲ್ವುಡ್ ಲಾಸ್ಟ್ ಬಾಲ್ ವಿಕೆಟ್. ಅಯ್ಯೋ ಬೀಳಿಲ್ಲ, ಇರಲಿ ಪರವಾಗಿಲ್ಲ. ಇನ್ನು ಒಂದು ಓವರ್ ಐತಿ. ಇನ್ನೊಂದು ಓವರ್ದಾಗ ವಿಕೆಟ್ ಬೀಳಬೇಕ. ಈಗ ಇನ್ನೊಂದು ವಿಕೆಟ್ ಬೀಳ್ಬೇಕು. 15 ಓವರ್ ಆಗೈತಿ, 108 ರನ್, 4 ವಿಕೆಟ್. ಇನ್ನು 30 ಬಾಲ್ದಾಗ ಎಷ್ಟು ರನ್ ಹೊಡಿತಾರೆ ಡೆಲ್ಲಿದವರು. ಹೇಳ್ತೀನಲ್ಲ, 5 ಓವರ್ನಾಗ ಮ್ಯಾಕ್ಸಿಮೈಸ್ ಮಾಡಕ್ಕೆ ಹೋಗ್ತಾರೆ ಅನ್ಕೊಂತೀನಿ ಡೆಲ್ಲಿದವ್ರು. ಅಷ್ಟು ಭಾಳ ಕಡಿಮೆ ಟಾರ್ಗೆಟ್ ಅಂತೂ ಕೊಡೋಲ್ಲ ಇವರು. ಸೊ ಇನ್ನು 5 ಓವರ್ ನಾವೇ ಡಾಮಿನೇಟ್ ಮಾಡಿ ಕಡಿಮೆ ಅವ್ರಿಗೆ ಟಾರ್ಗೆಟ್ ಸೆಟ್ ಮಾಡೋ ಥರ ಮಾಡಿ ಅವನವನ್ನ ಚೇಸ್ ಮಾಡಿ ಒಗಿಬೇಕಪ್ಪ. ಏನಿದೆ 100 ರನ್ ಹೊಡೆದಾರ. 15 ಓವರ್. ಇನ್ನು 5 ಓವರ್ನಾಗ ಎಷ್ಟು ಹೊಡಿತಾರೆ ಇವರು? ಇನ್ನೂ ಟುಕು ಆಡಾಕತ್ತಾರಲಿ. ಟುಕು ಆಡಾಕತ್ತಾನಪ್ಪ KL ರಾಹುಲ್. ಯಾಕನ್ನ ಗೊತ್ತಿಲ್ಲ. ಗಾನ್ KL ರಾಹುಲ್ ಗಾನ್ ಕ್ಯಾಚ್. ಏನು ಹೇಳಿದ್ದೆ ನಾನು KL ರಾಹುಲ್ ಸರ್ಕಲ್ ಇಟ್ಬಿಟ್ಟ. ಅವನು ಟುಕು ಆಡಾಕತ್ತಾನ. 17ನೇ ಓವರ್ ಆಗೈತಿ. 17 ಓವರ್ ಈಗ ಹೋತ್ ನೋಡು ವಿಕೆಟ್. ಕ್ಯಾಚ್ ಟುಕು ಆಡಾಕತ್ತಾನ ಮಾರೆ. ಅವನ ಯಾವಾಗ ಹೊಡಿತಾನೆ, ಯಾವಾಗ ಮ್ಯಾಗ ಹೊಡಿತಾನೆ ಅಂತ ಕಾಯಕತ್ತಿದ್ದೆ. ಇಷ್ಟೊತ್ತವರೆಗೆ ವಿಕೆಟ್ ಹೋಗ್ಬೇಕಲ್ಲ ಅಂತ ಹೇಳಿ ಕೈಯಾಗ ವಿಕೆಟ್ ಕೊಟ್ಟು ಔಟ್ ಆದ. ಎಷ್ಟು ಹೊಡೆದಾನ ಗೊತ್ತಾನ? 39 ಬಾಲಿಗೆ 41 ರನ್. ಹಣೆ ಬರಹ. ಮುಗೀತು ಡೆಲ್ಲಿ, ಮುಗೀತು ಖತಮ್. ಅಸುತೋಷ್ ಶರ್ಮಾ ಬಂದ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಇವನು ಹೇಳ್ತೀನಿ ನೋಡ, 10 ರನ್ ಹೊಡ್ಯಾಕೆ ಕೊಡಬಾರ್ದು. ಇವನು ವಿಕೆಟ್ ತೆಗೆದು ಬಿಡ್ಬೇಕು. ಕಂಟ್ರೋಲ್ದಾಗೈತಿ ಇಲ್ಲಿವರೆಗೂ, ಮ್ಯಾಚ್ ಕಂಟ್ರೋಲ್ದಾಗೈತಿ. ಇನ್ನು 3 ಓವರ್ದಾಗ ಅವ್ರಿಗೆ ಮೊಮೆಂಟಮ್ ಡೆಲ್ಲಿ ಕಡೆ ಹೋಗ್ಲಾರ್ದಂಗೆ ನೋಡ್ಕೋಬೇಕು. ಸ್ಕೋರ್ ಕಡಿಮೆ ಐತಿ, 120 ಹೊಡೆದಾರ ಇನ್ನೂ. ಬಟ್ ಅವ್ರಿಗೆ ಅವ್ರು ಅನ್ಕೊಳಕ್ಕಿಂತ ಜಾಸ್ತಿ ರನ್ ಬರಬಾರ್ದು ಅವ್ರಿಗೆ. ಇವಾಗ ಅಸುತೋಷ್ ಶರ್ಮಾ ಔಟ್ ಆಗಬೇಕ. ಭುವನೇಶ್ವರ್ ಕುಮಾರ್ ಬೌಲಿಂಗ್ ಮಾಡಾಕತ್ತಾನ, ಔಟ್ ಆಗ್ಬೇಕು. ಅವ್ನಿಗೆ ರನ್ ಹೊಡ್ಯಾಕೆ ಕೊಡಬಾರ್ದು. ಕ್ಲೀನ್ ಬಾಲ್ಡ್. ಜಿಂಗಿ ಚಕ. ಏನ್ ಹೇಳಿದ್ದೆ ಈ ನನ್ನ ಮಗನ್ನು ಪಟ್ಟ ಅಂತ ಔಟ್ ಮಾಡ್ಬೇಕಂತೇಳಿ. ಕ್ಲೀನ್ ಬೋಲ್ಡ್ ಭುವನೇಶ್ವರ್ ಕುಮಾರ್ ಬೌಲಿಂಗ್ನಾಗ. ಇಂಪ್ಯಾಕ್ಟ್ ಪ್ಲೇಯರ್ ಇಂಪ್ಯಾಕ್ಟ್ ಮಾಡಲಿಲ್ಲ. ಯಸ್ ಡೆಲ್ಲಿ ಮನಿಗಿವತ್ತು ಫಸ್ಟ್ ಟೇಬಲ್ ಟಾಪರ್ ನಾವ ಆಗ್ತೀವಿ. ಫಸ್ಟ್ ಪೊಸಿಷನ್ದಾಗ ನಾವ ಬರ್ತೀವಿ. ಯಸ್ ಮೊಮೆಂಟಮ್ ಅವ್ರ ಕಡೆ ಹೋಗಲಿಲ್ಲ, ನಮ್ಮಂತ ಐತಿ.
ಇನ್ನು 3 ಓವರ್ ಅದಾವೆ. 3 ಓವರ್ನಾಗ ಅಂತ ಇವ್ರದ್ದು ವಿಕೆಟ್ ದನ್ ಅಂತ ತೆಗೆದು ಡಾಟ್ ಮಾಡಿ ಚೇಸ್ ಮಾಡಿ ಒಗಿಬೇಕು ಬಾಯ್. ಎಲ್ಲ ಟುಕು ಬ್ಯಾಟ್ಸ್ಮನ್ ಡೆಲ್ಲಿದಾಗ ಇವತ್ತು ಟುಕು ಎಲ್ಲರೂ ಟುಕು ಅಶೋಕ್ ಶರ್ಮಾ ಕಳ್ಸಿದ್ರೆ ದೊಡ್ಡ ಬಾಲ್ ಫಿನಿಶ್ ಮಾಡಪ್ಪ ಅಂಥೇಳಿ ನಾನು ಆಸೆ ಪಟ್ಟಂಗೆ ವಿಕೆಟ್ ಬೋಲ್ಡ್ ಜಲ್ದಿ 10 ರನ್ ಹೊಡ್ಯಾಕೆ ಕೊಡಬಾರ್ದು ಅಂದೆ. ಅವನವನು 2 ರನ್ ಹೊಡ್ಯಾಕೆ ಕೊಡಲಿಲ್ಲ. ವಿಕೆಟ್ ಅವನ ಸ್ಟೆಪ್ಸೇ ಹೊಡ್ಯಾಕತ್ತಾನೋ ಒಂದು ಓವರ್ ಥ್ರೋ ಆತು ಬೈ. ಓವರ್ ಥ್ರೋ 4 ಹೋಗ್ಬಿಡ್ತ. ಅವನು 150 ತಡೆದು ಹಾಕ್ಬೇಕಂತಂದ್ರೆ ಜಾರ್ಜ್ ಹೇಜಲ್ವುಡ್ 3 ಓವರ್ ಚಲೋ ಹಾಕಿ ಲಾಸ್ಟ್ ಓವರ್ 17 ರನ್ ಕೊಟ್ಬಿಟ್ಟ. ಅವ್ರ ಕಡೆ ಹೊಂಟೈತಿ ಮೂಮೆಂಟಮ್. ಅವನು ಇದಾದ್ಮೇಲೆ ಇನ್ನೂ 1 ಓವರ್ ಐತಿ. ಆಲ್ರೆಡಿ 152 ರನ್ ಹೊಡೆದ್ಬಿಟ್ರು ಅವ್ರು. 170 ಮೇಲೆ ಇವ್ರಿಗೆ ಹೊಡ್ಯಾಕೆ ಕೊಡಬಾರ್ದು ಯಪ್ಪ. ಹೊಡ್ಯಾಕೆ ಕೊಡಬಾರ್ದು. ಎಷ್ಟು ಆಯ್ಲಿಗೆನ ಈಗ 3 4 ಎಷ್ಟು ಆಯ್ಲಿಗೆ 1 ಓವರ್ ಥ್ರೋ ಬಿಡು. ಇನ್ನು 2 4 1 6 2 4 1 6 ಅವನವ್ನು ಆಲ್ರೆಡಿ 15 ರನ್ ಬಂದೈತಿ ಓವರ್. ಇನ್ನು 2 ಬಾಲ್ ಅದಾವ. ವಿಕೆಟ್ ಎತ್ತಿ ಬಿಡ್ರಿ ಇದ ಓವರ್. ಇಲ್ಲಾಂದ್ರೆ ಲಾಸ್ಟ್ ಓವರ್ ಮತ್ತೆ ಇನ್ನೂ ರನ್ ಬರ್ತೈತಿ. ಚಲೋ ಹಾಕಿದ ಈ ಬಾಲ್ ಚಲೋ ಹಾಕಿದ. ಬಟ್ ಬೈ ವಿಕೆಟ್ ಬಂದ್ಬಿಡ್ಬೇಕು ಬಾ. ಹೇಳ್ತೀನಿ ಕೇಳಿಸ್ಕೊ. ಲಾಸ್ಟ್ ಓವರು ಮತ್ತು ಈ ಓವರ್ನಾಗ ಲಾಸ್ಟ್ ಇನ್ನೊಂದು ಬಾಲ್ ಐತಿ. ಆ ಬಾಲ್ದು ವಿಕೆಟ್ ಬರ್ಬೇಕು. ಲಾಸ್ಟ್ ಓವರ್ ವಿಕೆಟ್ ಬಂದ್ಬಿಡ್ಬೇಕು. 160 ದಾಟಕ್ಕೆ ಕೊಡಬಾರ್ದು ಇವ್ರಿಗೆ. 160 ದಾಟಕ್ಕೆ ಕೊಡಬಾರ್ದು ಅಂದ್ರೆ 160 ದಾಟ್ತಂದ್ರೆ 170 ದಾಟಕ್ಕೆ ಕೊಡಬಾರ್ದು ಇವ್ರಿಗೆ. ಹೇಳಕತ್ತೀನಿ ನಾನು. ಅವನವನ ಮ್ಯಾಚ್ ಫುಲ್ ಕೈಯಾಗಿ ಬಂದಿದ್ದ. ಅವನವನ ಹಡ ಅವನವನ ಸ್ಟೆಪ್ಸೇ ಈ ಮಿಸ್ಟೇಕ್ ಮಾಡಿಬಿಟ್ರು. ಒಂದು ಸ್ವಲ್ಪ ಮೂಮೆಂಟಮ್ ಡೆಲ್ಲಿ ಹತ್ರ ಹೋಗ್ಬಿಟ್ರೆ ಅವನವನ ಮಿಸ್ಟೇಕ್ ಆಗ್ಬಿಡ್ತೀಗ. 4 ಹೋತವನವನು ಲಾಸ್ಟ್ ಬಾಲ್ 156 ರನ್. ಇನ್ನೂ 1 ಓವರ್ ಐತಿ. ಫಾಕ್ ಬ್ರೋ ಫಾಕ್. ನಾವು ಆದಷ್ಟು ಜಲ್ದಿ ಮ್ಯಾಚ್ ಫಿನಿಶ್ ಮಾಡಿ ರನ್ ರೇಟ್ ಜೊತೆ ಪಾಯಿಂಟ್ಸ್ ಜೊತೆ ರನ್ ರೇಟ್ನ ಬೂಸ್ಟ್ ಮಾಡ್ಕೋಬೇಕಂತ ನಾವು ಅಂದ್ಕೊಂಡ್ರೆ ಏನಿಲ್ಲ ಇದೆ ಲಾಸ್ಟಿಗೆ ಶೇಂಟ ಔಟ್ ಆದಪ್ಪ. ರನ್ಔಟ್ ಆತ. ಅವನ 3ನೇ ಬಾಲ್ 20ನೇ ಓವರ್ 3ನೇ ಬಾಲ್ ಅವನವನ ರನ್ಔಟ್ ಆತ. 158 ಫಾರ್ 6. ಅವನವನ ಇನ್ನೂ 4 ಬಾಲ್ ಅದಾವು ಬೈ. 160 ಇವ್ರು ಬಿಡು ಹೆಂಗೋ 160 ಹೆಂಗೋ ಆಕ್ಕೈತಿ ಇವ್ರದ್ದು. ಬಟ್ 170 ದಾಟಕ್ಕೆ ಕೊಡಬಾರ್ದು ಬೈ. ಕ್ಲೀನ್ ರನ್ಔಟ್ ಐತಿದೆ. ವಿಪ್ಪಿ ಹೋದ. ಅಪ್ಪಿ ಕಪ್ಪಿ ಹೋದ. ಅವನವನ ಬೈ ಪ್ಲೀಸ್ ಬೈ ಫುಲ್ ಕಂಟ್ರೋಲ್ ಆಗ್ಬೇಕು ಬೈ. ವಿಕೆಟ್ ಬಿಡ್ಬೇಕು, ಡಾಟ್ ಆಗ್ಬೇಕು ಬೈ. ಇದು ಒಂದು 4 ಹೊಡ್ಕೋಬಾರ್ದು, ಒಂದು 6 ಹೊಡಿಬಾರ್ದು. ಈ ಓವರ್ ಎಷ್ಟು ಕಂಟ್ರೋಲ್ ಮಾಡ್ತಾರೋಡ ಅದು ಫುಲ್ ಪ್ಲಸ್ ಆಕೈತಿ RCBಗೆ. ಫುಲ್ ಪ್ಲಸ್ ಆಕೈತಿ RCBಗೆ. ಔಟ್ ಆಗ ಎಸ್ ಔಟ್. ಬಾಯ್ ವಿಕೆಟ್ ಹೋಗ್ಬೇಕು ಅನ್ನಕತ್ತಿದ್ವಿ. ವಿಕೆಟ್ ಹೋತು. ಇನ್ನು 1 ಬಾಲ್ನಾಗ 1 6 ಹೊಡೆದ್ರು 168 ಆಕೈತೆ ಹೊರತು 170 ದಾಟಂಗಿಲ್ಲ. ಎಸ್ 162 162 ರನ್. ಈ ಬಾಲು ಡಾಟ್ ಆತವನು. ಲಾಸ್ಟ್ ಬಾಲು 163 ನಮ್ಮ ಟಾರ್ಗೆಟ್ ಬೈ. RCB ಇದನ್ನು ಚೇಸ್ ಮಾಡ್ತಾರೆ ಪಕ್ಕ. ವಿರಾಟ್ ಕೊಹ್ಲಿ ದೇವದತ್ ಪಡಿಕಲ್ಲ ಮ್ಯಾಕ್ಸಿಮಮ್ ರನ್ಸ್ ಹೊಡೆದು ಅವನವನ 1 ಡೌನ್ 2 ಡೌನ್ ಬರೋ ಬ್ಯಾಟ್ಸ್ಮನ್ಗೇನ ಕೊಟ್ಬಿಡ್ತಾರೆ ಫಿನಿಶ್ ಮಾಡಕ್ಕೆ ಈ ಮ್ಯಾಚ್. RCB ವಿನ್ ಆಗೇ ಆಕೇತಿ. ಕಮ್ ಆನ್.